ಜಸ್ಟ್ ಒಂದು ರೀಲ್ಸ್ ಮಾಡಿ ಜೈಲಿಗೆ ಹೋಗುವಂತಹ ಪರಿಸ್ಥಿತಿಯನ್ನು ಇವರಿಬ್ಬರು ತಂದುಕೊಂಡ್ರು. ವಿನಯ್ ಗೌಡ ಎಲ್ಲೋ ಒಂದು ಕಡೆ ಬಲಿಪಶು ಆದ್ರು ಅಂತ ಅನ್ಸುತ್ತೆ. ರಜತ್ ಜೊತೆ ಸೇರಿಕೊಂಡು ಮತ್ತೆ ಶೂಟಿಂಗಲ್ಲಿ ಅವರು ಮಚ್ ಹಿಡಿಯಲ್ಲ ಅಂತ ಏನು ಗ್ಯಾರಂಟಿ ಅಂತ ಕೇಳಿದ್ದಾರೆ. ಜೊತೆಗೆ ಇವರಿಬ್ಬರು ತಪ್ಪನ್ನು ಒಪ್ಕೊಳ್ಳಿಲ್ಲ ಮತ್ತು ಒರಿಜಿನಲ್ ಮಚ್ಚನ್ನು ಕೊಡಲಿಲ್ಲ. ಇವರಿಬ್ಬರನ್ನ ಷರತ್ತುಬದ್ಧ ಜಾಮೀನನ್ನು ಕೊಟ್ಟು ಬಿಡುಗಡೆ ಮಾಡಲಾಗಿದೆ. ಪ್ಯಾನ್ ಇಂಡಿಯಾ ಸಿನಿಮಾನ ವಿನಯ್ ಗೌಡ ಅವರು ಮಾಡ್ತಾ ಇದ್ದಾರೆ. ಕಣ್ಣಿನ ಸಮಸ್ಯೆ ಕೂಡ ವಿನಯ್ ಗೌಡ ಅವರಿಗೆ ಇದೆ. ದಿ ಡೆವಿಲ್ ಏನು ದರ್ಶನ್ ಅವರ ಸಿನಿಮಾ ಏನಿದೆಯಲ್ಲ, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಅಂತ ಅನ್ಕೊಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಮಚ್ಚನ್ನು ಪ್ರದರ್ಶಿಸುವ ಮೂಲಕ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಮತ್ತು ರಜತ್ ಜೈಲು ಪಾಲಾಗಿರುವಂತಹ ವಿಚಾರ ನಿಮ್ಗೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಇನ್ಫ್ಯಾಕ್ಟ್ ಈ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಅವರು ಬಳಸಿದ್ದಂತಹ ಮಚ್ಚೆ ಬೇರೆ ಆಗಿತ್ತು. ಬಟ್ ಪೊಲೀಸರು ತಮ್ಮ ವಶಕ್ಕೆ ಕೊಡಿ ಅಂತ ಹೇಳಿದಾಗ ಈ ಇಬ್ಬರು ಪೊಲೀಸರ ವಶಕ್ಕೆ ಕೊಟ್ಟಿರುವಂತಹ ಮಚ್ಚೆ ಬೇರೆ ಆಗಿತ್ತು. ಸೊ ಇದರಿಂದ ಇನ್ನೊಂದು ಕೇಸ್, ಅಂದರೆ ಮೊದಲು ದಾಖಲಾಗಿದ್ದು ಇವರಿಬ್ಬರ ಮೇಲೆ ಸುಮೋಟೋ ಕೇಸ್, ಅಂದರೆ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಕೇಸನ್ನು ದಾಖಲಿಸಲಾಗಿತ್ತು. ಬಟ್ ಯಾವಾಗ ಇವರು ರೀಲ್ಸ್ನಲ್ಲಿ ಬಳಸಿದ್ದಂತಹ ಮಚ್ಚನ್ನು ಪೊಲೀಸರ ವಶಕ್ಕೆ ಕೊಡದೇನೆ ಬೇರೆ ಯಾವುದೋ ಒಂದು ಫೈಬರ್ ಮಚ್ಚನ್ನು ಕೊಟ್ಟರು, ಆಗ ಮತ್ತೆ ಸಾಕ್ಷಿ ನಾಶ ಅನ್ನುವಂತಹ ಒಂದು ಇನ್ನೊಂದು ಕೇಸನ್ನು ಪೊಲೀಸರು ಇವರಿಬ್ಬರ ಮೇಲೆ ಹಾಕಿದ್ರು. ಹಾಗಾಗಿ ಸ್ವಲ್ಪ ಕಾಂಪ್ಲಿಕೇಟ್ ಆಯಿತು ಈ ಒಂದು ಕೇಸ್. ಇಬ್ಬರನ್ನು ಕೂಡ ಪೊಲೀಸ್ ಕಸ್ಟಡಿಗೆ 3 ದಿನಗಳ ಕಾಲ ಪಡೆದುಕೊಳ್ಳಲಾಗಿತ್ತು. ಇವತ್ತು 3ನೇ ದಿನ ಆದ ನಂತರ ನಗರದ 24ನೇ ACJM ನ್ಯಾಯಾಲಯದ ಮುಂದೆ ಇಬ್ಬರನ್ನ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೀತು. ವಿಚಾರಣೆಯಲ್ಲಿ ಕೊನೆಗೂ ತಲಾ 1 ಲಕ್ಷ ರೂಪಾಯಿ ವೈಯಕ್ತಿಕ ಬಾಂಡ್ ಮತ್ತು ತಲಾ 10,000 ರೂಪಾಯಿ ಶೂರಿಟಿ ಮೇಲೆ ಇವರಿಬ್ಬರನ್ನ ಷರತ್ತುಬದ್ಧ ಜಾಮೀನನ್ನು ಕೊಟ್ಟು ಬಿಡುಗಡೆ ಮಾಡಲಾಗಿದೆ. ಈ ಜಾಮೀನಿನ ಕಾಪಿ ಏನಿದೆಯಲ್ಲ, ಇದು ಕೋರ್ಟ್ ಕಡೆಯಿಂದ ಇವತ್ತೇ ಪರಪ್ಪನ ಅಗ್ರಹಾರಕ್ಕೆ ಸಬ್ಮಿಟ್ ಆದರೆ ಇವತ್ತೇ ವಿನಯ್ ಗೌಡ ಮತ್ತು ರಜತ್ ಇಬ್ರು ಬಿಡುಗಡೆ ಆಗ್ತಾರೆ. ಇಲ್ಲ ಅಂತಂದ್ರೆ ಅಕಸ್ಮಾತ್ ಲೇಟ್ ಆಯಿತು, ಇವತ್ತೇನಾದರೂ ಸ್ವಲ್ಪ ಡಿಲೇ ಆಗಿ ಆಫೀಸ್ ಟೈಮಿಂಗ್ಸ್ ಎಲ್ಲ ಮುಗಿದು ಕೋರ್ಟ್ ಕಾಪಿ ಏನಾದರೂ ಪರಪ್ಪನ ಅಗ್ರಹಾರಕ್ಕೆ ತಲುಪುವಲ್ಲಿ ಸ್ವಲ್ಪ ಲೇಟ್ ಆದರೆ ಬಹುಶಃ ನಾಳೆ ರಜತ್ ಮತ್ತು ವಿನಯ್ ಗೌಡ ರಿಲೀಸ್ ಆಗ್ತಾರೆ. ಸದ್ಯಕ್ಕಂತೂ ಇವರಿಬ್ಬರಿಗೂ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ವಿನಯ್ ಗೌಡ ಅವರ ಪರ ವಕೀಲರು ಯಾವ ರೀತಿ ವಾದ ಮಾಡಿದ್ದಾರೆ ಅಂತಂದ್ರೆ, ವಿನಯ್ ಗೌಡ ಅವರಿಗೆ ಸಂಡೇ ಒಂದು ಶೂಟಿಂಗ್ ಕೂಡ ಆಲ್ರೆಡಿ ಶೆಡ್ಯೂಲ್ ಆಗಿದೆ. ಪ್ಯಾನ್ ಇಂಡಿಯಾ ಸಿನಿಮಾನ ವಿನಯ್ ಗೌಡ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಕಣ್ಣಿನ ಸಮಸ್ಯೆ ಕೂಡ ವಿನಯ್ ಗೌಡ ಅವರಿಗೆ ಇದೆ. ಜೊತೆಗೆ ಇಲ್ಲಿ ತನಕ ಪೊಲೀಸರ ಎಲ್ಲ ರೀತಿಯ ವಿಚಾರಣೆಗಳಿಗೆ ಅವರು ಸಹಕಾರ ಕೊಟ್ಟಿದ್ದಾರೆ, ಮುಂದೆ ಕೂಡ ಸಹಕಾರ ಕೊಡ್ತಾರೆ. ಹಾಗಾಗಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡಬೇಕು ಅಂತ ವಿನಯ್ ಗೌಡ ಪರ ವಕೀಲರು ವಾದ ಮಾಡಿದ್ದಾರೆ. ನ್ಯಾಯಾಧೀಶರು ಮತ್ತೆ ಶೂಟಿಂಗಲ್ಲಿ ಅವರು ಮಚ್ ಹಿಡಿಯಲ್ಲ ಅಂತ ಏನು ಗ್ಯಾರಂಟಿ ಅಂತ ಕೇಳಿದ್ದಾರೆ. ಆಗ ವಿನಯ್ ಪರ ವಕೀಲರು ಕನ್ಸಲ್ಲೂ ಕೂಡ ಅವರು ಇನ್ಮೇಲೆ ಮಚ್ ಹಿಡಿಯಲ್ಲ ಅಂತ ಹೇಳಿ ದಯವಿಟ್ಟು ಜಾಮೀನನ್ನು ಮಂಜೂರು ಮಾಡಿಕೊಡಿ ಅಂತ ಮನವಿ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನು ಕನ್ಸಿಡರೇಷನ್ಗೆ ತೆಗೆದುಕೊಂಡು ನ್ಯಾಯಾಧೀಶರು ಈ ಒಂದು ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ತಲಾ 10,000 ರೂಪಾಯಿ ಶೂರಿಟಿ ಮೇಲೆ ಇಬ್ಬರನ್ನ ಸದ್ಯಕ್ಕೆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟು ಬಿಡುಗಡೆ ಮಾಡಲಾಗಿದೆ. ಸ್ನೇಹಿತರೆ, ಇಲ್ಲಿ ಒಂದು ಪ್ರಶ್ನೆ ಏನಂತಂದರೆ, ಇದು ತುಂಬ ಸಿಂಪಲ್ ಕೇಸ್ ಆಗಿರ್ತಾ ಇತ್ತು. ಅಂದರೆ ಸಾದಾ ಸೀದಾ ಸತ್ಯವನ್ನು ಅಲ್ಲೇ ವಿನಯ್ ಗೌಡ ಮತ್ತು ರಜತ್ ಅವರು ಒಪ್ಕೊಂಡಿರ್ತಿದ್ದಾರೆ. ಅಫ್ಕೋರ್ಸ್ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಬಳಸಿರುವಂಥದ್ದು ನಿಜವಾದ ಮಚ್ಚೆ ಆಗಿರ್ತಿದ್ರು ಕೂಡ ಅದನ್ನು ಸರಿಯಾಗಿ ಒಪ್ಕೊಂಡು ಪೊಲೀಸರ ಎದುರುಗಡೆ ತಪ್ಪಾಗಿ ಹೋಗಿದೆ, ಇನ್ನು ಮುಂದೆ ಈ ರೀತಿ ಮಾಡಲ್ಲ ಅಂತ ಒರಿಜಿನಲ್ ಮಚ್ ಏನಿತ್ತಲ್ಲ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಬಳಸಿದ್ದು ಅದನ್ನು ಕೊಟ್ಟಿರ್ತಿದ್ರೆ ಬಹುಶಃ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗುವಂತಹ ಅವಕಾಶ ಇರ್ತಿರ್ಲಿಲ್ಲ. ಇವ್ರು ಯಾವಾಗ ಒರಿಜಿನಲ್ ಮಚ್ಚನ್ನು ಬಿಟ್ಟು ಈ ಡೂಪ್ಲಿಕೇಟ್ ಫೈಬರ್ ಮಚ್ಚನ್ನು ಕೊಟ್ಟರು ಅಲ್ಲಿಗೆ ಸ್ವಲ್ಪ ಕಾಂಪ್ಲಿಕೇಟ್ ಆಯಿತು. ಪೊಲೀಸರಿಗೂ ಕೂಡ ಇದನ್ನು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಬರೋದಕ್ಕೆ ಅದೇ ಕಾರಣ ಆಯಿತು. ಸಣ್ಣ ರೀಸನ್ಗೆ, ಅಂದರೆ ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಈ ಥರ ಅಂದರೆ ಆರ್ಮ್ಸ್ಗಳನ್ನು ಉಪಯೋಗಿಸೋದಂತ ನಾವು ನೋಡಿರ್ತೀವಿ. ಬಟ್ ಇವರಿಬ್ಬರು ಪಬ್ಲಿಕ್ ಫಿಗರ್ಸ್ ಆಗಿದ್ದರಿಂದ ಇದು ಸ್ವಲ್ಪ ಸೀರಿಯಸ್ ಆಯಿತು. ಜೊತೆಗೆ ಇವರಿಬ್ಬರು ತಪ್ಪನ್ನು ಒಪ್ಕೊಳ್ಳಿಲ್ಲ ಮತ್ತು ಒರಿಜಿನಲ್ ಮಚ್ಚನ್ನು ಕೊಡಲಿಲ್ಲ, ಪ್ರೊಡ್ಯೂಸ್ ಮಾಡಲಿಲ್ಲ ಪೊಲೀಸರ ಎದುರುಗಡೆ. ಸೊ ಹೀಗಾಗಿ ಪೊಲೀಸ್ ಕಸ್ಟಡಿಗೆ ಹೋಗಬೇಕಾಯಿತು. ಇಲ್ಲಿ ರಜತ್ ಆ್ಯಕ್ಚುಲಿ ಇದನ್ನು ಇನಿಷಿಯೇಟ್ ಮಾಡಿದ್ರು ರೀಲ್ಸ್ ಮಾಡೋದಕ್ಕೆ, ಅಥವಾ ವಿನಯ್ ಗೌಡ ಅವರು ಇನಿಷಿಯೇಟ್ ಮಾಡಿದ್ರು ಗೊತ್ತಿಲ್ಲ. ಜಸ್ಟ್ ಒಂದು ರೀಲ್ಸ್ ಮಾಡಿ ಜೈಲಿಗೆ ಹೋಗುವಂತಹ ಪರಿಸ್ಥಿತಿಯನ್ನು ಇವರಿಬ್ಬರು ತಂದುಕೊಂಡ್ರು.
ಒಂದು ರೀತಿ ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಒಂದು ಟೆಂಪರರಿ ರಿಲೀಫ್ ಅಂತೂ ಸಿಕ್ಕಿದೆ. ವಿಚಾರಣೆ ನಡೀತಾ ಇರುತ್ತೆ. ಮುಂದೆ ಆಗುವಂತಹ ವಿಚಾರಣೆ ಎಲ್ಲದಕ್ಕೂ ಕೂಡ ಇಬ್ಬರು ಕೂಡ ಸಹಕಾರ ಕೊಡ್ತಾರೆ ಪೊಲೀಸರಿಗೆ ಅನ್ನುವಂತಹ ಒಂದು ಆಶ್ವಾಸನೆಯನ್ನ ಇಬ್ಬರ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಇಟ್ಟಿದ್ರಿಂದ ಇಬ್ಬರಿಗೂ ಕೂಡ 10,000 ರೂಪಾಯಿ ಶೂರಿಟಿ ಮೇಲೆ ಬಿಡುಗಡೆ ಮಾಡಲಾಗಿದೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ವಿನಯ್ ಗೌಡ ಅವರಿಗೆ ಕಣ್ಣು ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಅದು ಏನೋ ಇರಬಹುದು, ಹೆಲ್ತ್ ಇಶ್ಯೂಸ್. ಬಟ್ ಪ್ಯಾನ್ ಇಂಡಿಯಾ ಫಿಲಮ್ ಯಾವುದೋ ಒಂದು ಶೂಟಿಂಗ್ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ನಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ದಿ ಡೆವಿಲ್ ಏನು ದರ್ಶನ್ ಅವರ ಸಿನಿಮಾ ಏನಿದೆಯಲ್ಲ, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಅಂತ ಅನ್ಕೊಳ್ತೀನಿ. ಬಹುಶಃ ಗೊತ್ತಿಲ್ಲ. ಬಿಕಾಸ್ ದರ್ಶನ್ ಅವರು ಹೇಳೋ ಹಾಗೆ ಅವರು ಕನ್ನಡಕ್ಕೆ ಮಾತ್ರ, ಕನ್ನಡ ಭಾಷೆಯನ್ನು ಮಾತ್ರ ಅವರು ಟಾರ್ಗೆಟ್ ಮಾಡಿ ಸಿನಿಮಾ ಮಾಡ್ತಾರೆ. ಬಟ್ ಈ ಒಂದು ದಿ ಡೆವಿಲ್ ಸಿನಿಮಾದ ನಿರ್ಮಾಪಕರು ಮತ್ತು ನಿರ್ದೇಶಕರ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ. ಬಹುಶಃ ದಿ ಡೆವಿಲ್ ಸಿನಿಮಾನೇ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿ ಬಿಡುಗಡೆ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ವಿನಯ್ ಗೌಡ ಪರ ಲಾಯರ್ ಹೇಳಿರೋದು ದಿ ಡೆವಿಲ್ ಸಿನಿಮಾ ಅಂತ ಅವ್ರು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಒಂದು ಸಿನಿಮಾ ಶೂಟಿಂಗ್ ಆಗ್ತಾ ಇದೆ, ಸಂಡೇ ಶೂಟಿಂಗ್ ಇದೆ ಅವ್ರಿಗೆ, ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಬೇಲ್ ಮೇಲೆ ದಯವಿಟ್ಟು ರಿಲೀಸ್ ಮಾಡ್ಕೊಳ್ಬೇಕು ಅಂತ ನ್ಯಾಯಾಧೀಶರ ಮುಂದೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಪ್ರಶ್ನೆ ಮೂಡ್ತಾ ಇರೋದು ಒಂದೇ, ಒಂದು ಕೋಣ ಫಿಲಮ್ ಮಾಡ್ತಾ ಇದ್ದಾರೆ ತನಿಷಾ ಕುಪ್ಪಂಡ ನಿರ್ಮಾಪಕರು. ಅದಕ್ಕೆ ಅದು ಬಿಟ್ಟರೆ ಬಲರಾಮನ ದಿನಗಳು ಸಿನಿಮಾ ಶೂಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಇಲ್ಲಿ ತನಕ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ. ಸೊ ದಿ ಡೆವಿಲ್ ಸಿನಿಮಾನೇ ಬಹುಶಃ ಆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರಬಹುದೇನೋ. ಜೊತೆಗೆ ದರ್ಶನ್ ಅವರು ಈಗಾಗಲೇ ರಾಜಸ್ಥಾನದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಬಹುಶಃ ರಾಜಸ್ಥಾನಕ್ಕೆ ಶೂಟಿಂಗ್ನಲ್ಲಿ ಭಾಗಿಯಾಗಲಿಕ್ಕೆ ವಿನಯ್ ಅವರು ಹೋಗ್ತಾ ಇದ್ದಾರಾ ಹಾಗಾದರೆ ಭಾನುವಾರ ಅನ್ನುವಂತಹ ಪ್ರಶ್ನೆ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಒಂದು ಸಣ್ಣ ತಪ್ಪು ಪಬ್ಲಿಕ್ ಫಿಗರ್ ಜೀವನದಲ್ಲಿ ನಡೆದರೆ ಎಷ್ಟೆಲ್ಲ ಅನಾಹುತಗಳಾಗುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅಂತಲೇ ಹೇಳಬಹುದು. ಜೊತೆಗೆ ಬೇರೆ ಪೊಲೀಸ್ ಆಯುಕ್ತರಾಗಿರಬಹುದು ಅಥವಾ ನ್ಯಾಯಾಂಗ ಹೇಳಿರುವ ಪ್ರಕಾರ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೀವಿ ಅಂತ ಅಂದ್ಕೊಂಡು ಸುಮ್ಮನೆ ಈ ರೀತಿ ಆರ್ಮ್ಸ್ ಎಲ್ಲ ಬಳಸ್ಕೊಂಡು, ಮಚ್ಚು ಚೂರಿ ಎಲ್ಲ ಬಳಸ್ಕೊಂಡು ರೀಲ್ಸ್ ಮಾಡುವ ಹಾಗಿಲ್ಲ ಅನ್ನೋದಕ್ಕೆ ಒಂದು ರೀತಿ ಇದು ಕರೆಗಂಟೆ ಥರ ಆಗಿದೆ ಇವರಿಬ್ಬರ ಕೇಸ್. ಬಟ್ ಗೊತ್ತಿಲ್ಲ, ರಜತ್ ಅವರ ವಿಚಾರದಲ್ಲಿ ಇದು ಮತ್ತೆ ವಾಪಸ್ ಅವರಿಗೆ ರಿಬೌಂಡ್ ಆಗ್ತಿರುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಅವರ ಹಳೆ ಕೇಸ್ಗಳೆಲ್ಲ ಇವಾಗ ಆಚೆ ಬರ್ತಾ ಇದೆ. 2018ರಲ್ಲಿ ಏನೋ ಒಂದು ಕೇಸ್ ಆಗಿತ್ತಂತೆ ರಜತ್ ಮೇಲೆ, 2021ರಲ್ಲಿ ಗಲಾಟೆ ಕೇಸ್ ಏನೋ ಒಂದು ಹಾಕಲಾಗಿತ್ತಂತೆ. ಅದಿನ್ನೂ ವಿಚಾರಣೆ ಹಂತದಲ್ಲೇ ಇದೆ. ಒಟ್ಟಿನಲ್ಲಿ ಸರಿಯಾಗಿ ಅವ್ರಿಗೆ ಒಂದು ರೀತಿಯ ಒಕ್ಕರ್ಸ್ಕೊಂಡಿದೆ. ಬ್ಯಾಡ್ ಟೈಮಿಂಗ್ ಇವಾಗ ಹೇಳಬೇಕು ಅಂತಂದರೆ. ಬಟ್ ವಿನಯ್ ಗೌಡ ಎಲ್ಲೋ ಒಂದು ಕಡೆ ಬಲಿಪಶು ಆದರು ಅಂತ ಅನ್ಸುತ್ತೆ ರಜತ್ ಜೊತೆ ಸೇರಿಕೊಂಡು. ಸದ್ಯಕ್ಕೆ ಒಂದು ಮಧ್ಯಂತರ ಜಾಮೀನು ಸಿಕ್ಕಿದೆ, ನೋಡೋಣ ಏನಾಗುತ್ತೆ ಅಂತ ಮುಂದೆ ಹೋಗ್ತಾ ಸ್ನೇಹಿತರೆ, ನಿಮಗೇನು ಅನಿಸುತ್ತೆ? ವಿನಯ್ ಗೌಡ ಅವರು ಆ್ಯಕ್ಟ್ ಮಾಡಲಿಕ್ಕೆ ಹೋಗ್ತಾ ಇರೋದು ಅಥವಾ ಶೂಟಿಂಗ್ನಲ್ಲಿ ಭಾಗಿಯಾಗಲಿಕ್ಕೆ ಹೋಗ್ತಾ ಇರೋದು ದಿ ಡೆವಿಲ್ ಸಿನಿಮಾ ಅಂತ ಅನ್ಸುತ್ತೆ, ಅಥವಾ ಬೇರೆ ಯಾವ ಸಿನಿಮಾ ಇರ್ಬೋದು ಅಂತ ನಿಮಗೆ ಅನ್ಸುತ್ತೆ? ಇದೆಲ್ಲವನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.